ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆ ಅಕ್ಟೋಬರ್ 2024-25 ವಿಷಯ ಅರ್ಥಶಾಸ್ತ್ರ, ಸಮಯ 3 ಗಂಟೆ, ಒಟ್ಟು ಪ್ರಶ್ನೆಗಳು 43, ಗರಿಷ್ಠ ಅಂಕಗಳು 80. ಅಂದರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಲ್ವಾ, 2024-25 ಒಂದು ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಇದು. 2025 ಮತ್ತು 26ನೇ ಸಾಲಿನ ಬೇರೆ ಪ್ರಶ್ನೆ ಪತ್ರಿಕೆ ಇದ್ರೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಮಿನಿಮಮ್ 40 ಮಾರ್ಕ್ಸಿನ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಈ ಸಾರಿ ನಡೆಯುವಂಥ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಬನ್ನಿ ಹಾಗಾದರೆ ಯಾವುದೆಲ್ಲ ಬಂದಿದ್ದಾವೆ ಅನ್ನೋದು ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನಿಮಗೆ 5x1 ಅಂದರೆ 5 ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳ್ತಾರೆ. ಯಾವುದೆಲ್ಲ ಕೇಳಿದ್ದಾರೆ ಅಂದರೆ, ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಯಾವುವು, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು, ಉತ್ಪಾದನಾ ಬಿಂಬಕದ ಸೂತ್ರ, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಿ ಹೆಚ್ಚಳ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು. ಈ 5 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೆಕ್ಸ್ಟು, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಬಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಸರಾಸರಿ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳು ಡ್ಯಾಶ್ ಆಕಾರಗಳನ್ನು ಹೊಂದಿರುತ್ತದೆ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ನೆಕ್ಸ್ಟು, ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ. ನೋಡಿ, ಪೂರಕ ಸರಕುಗಳು. ನೆಕ್ಸ್ಟ್, ಆಡಮ್ ಸ್ಮಿತ್ ಸರಳ ಬೇಡಿಕೆ ರೇಖೆ, ಬೆಲೆ ಸಂಪತ್ತು. ಇವು ಹೊಂದಿಸಿ ಬರೆಯಿರಿ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್, ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡಿಕೊಳ್ಳ್ರಿ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ 1 ಪದ ವಾಕ್ಯದಲ್ಲಿ ಉತ್ತರಿಸಿರಿ. ಅಂದರೆ MRS ಅನ್ನು ವಿಸ್ತರಿಸಿರಿ. ಸೀಮಾಂತ ಉತ್ಪನ್ನದ ಅರ್ಥ ನೀಡಿ. ಉದ್ಯಮ ಘಟಕದ ವೆಚ್ಚ, ಬಿಂಬಕದ ಅರ್ಥವನ್ನು ಬರೆಯಿರಿ. ಸಮತೋಲನ ಬೆಲೆ ಎಂದರೇನು, ಆಮದುಗಳ ಅರ್ಥವನ್ನು ನೀಡಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಅನುಭೋಗ್ಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಬೇಡಿಕೆ ನಿಯಮ ತಿಳಿಸಿ. ಸದಾವಕಾಶ ವೆಚ್ಚ ಎಂದರೇನು, ಉದಾಹರಣೆ ಸಹಿತ ಬರೆಯಿರಿ. ಕೆಳದರ್ಜೆಯ ಸರಕುಗಳು ಎಂದರೇನು, ಉದಾಹರಣೆ ಕೊಡಿ. ದೀರ್ಘಾವಧಿ ವೆಚ್ಚಗಳು ಯಾವುವು, ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ನೀವು ಸರಿಯಾಗಿ ಸ್ಟಡಿ ಮಾಡಿದ್ದೆ ಆದಲ್ಲಿ ನಿಮಗೆ ಆರಾಮಾಗಿ ನೀವು 70 ಅಬೌವ್ ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಈ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿತ್ತಲ್ಲ 12 ವಾಕ್ಯಗಳಲ್ಲಿ ಉತ್ತರಿಸಿರಿ. 5x4 = 20. ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಟಿಪ್ಪಣಿ ಬರೀಬೇಕು. ಒಟ್ಟು ತುಷ್ಟಿಗುಣ, ಸೀಮಾಂತುಷ್ಟಿನ ವ್ಯತ್ಯಾಸಗಳನ್ನು ಬರೆಯಿರಿ. ಔದಾಸೀನ ನಕ್ಷೆಯನ್ನು ರೇಖಾಚಿತ್ರವನ್ನು ವಿವರಿಸಿರಿ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರನ ಸಹಾಯದಿಂದ ವಿವರಿಸಿರಿ. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು, ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನ ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ನೆಕ್ಸ್ಟ್, ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿತ್ತಲ್ಲ 20 ವಾಕ್ಯಗಳಲ್ಲಿ ಉತ್ತರಿಸಿರಿ. 3x6 = 18. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿರಿ. ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರನ ಸಹಾಯದಿಂದ ವಿವರಿಸಿರಿ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿರಿ. ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದಿಂದ ವಿವರಿಸಿರಿ. ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳಿವು. ನಿಮಗೆ 5 ಅಂಕಗಳಿರ್ತದೆ. ಯಾವುದಾದ್ರೂ 2 ಪ್ರಶ್ನೆಗಳನ್ನು ಬರೀಬೋದು ಇಲ್ಲಿ ನೀವು ನೋಡಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸ್ತಾಳೆ. ಬಾಳೆಹಣ್ಣಿನ ಬೆಲೆ ₹10 ಮತ್ತು ಮಾವಿನ ಬೆಲೆ 20 ಆಗಿದ್ದು ಅನುಭೋಗಿಯ ಆದಾಯ 80 ಆಗೈತಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ತುಂಬ ಇಂಪಾರ್ಟೆಂಟ್, ಇದು ಈಸಿ ಇದೆ. ಕೆಳಗಿನ ಕೋಷ್ಟದಲ್ಲಿ ಕಾಣದ ಉತ್ಪನ್ನಗಳನ್ನು ಬರೀರಿ. ಇದು ಕೂಡ ಈಸಿ. ನೆಕ್ಸ್ಟ್, ಇನ್ನೊಂದು ಕೆಳಗಿನ ನೀಡಿರುವ ಕೋಷ್ಟದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 20 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯವನ್ನು ಸೂಚಿಗಳ ಲೆಕ್ಕಾಚಾರ ಮಾಡಿ. ಮಾರಾಟದ ಪ್ರಮಾಣ Q ಆಗಿದ್ದರೆ TR, MR, AR ಅನ್ನು ಕಂಡುಹಿಡಬೇಕು. TR ಕಂಡುಹಿಡಬೇಕಾದ್ರೆ ಸೂತ್ರ, MR ಕಂಡುಹಿಡಿಯುವ ಸೂತ್ರ, AR ಕಂಡುಹಿಡಿಯುವ ಸೂತ್ರ ನಿಮ್ಗೆ ಗೊತ್ತಿದ್ದರೆ ಆರಾಮಾಗಿ ಈ ಲೆಕ್ಕವನ್ನು ಮಾಡ್ಬೋದು. ಓಕೆ, ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಮತ್ತು ಮಿಡ್ ಟರ್ಮಲ್ಲಿ ಅಬೌವ್ 70 ಮಾರ್ಕ್ಸ್ ಆರಾಮಾಗಿ ತೊಗೊಳ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.